ಆ ಬುಲ್ ಬಂದು ನಿಮಗೆ ಗಿರ್ಗೋ ಜತನ್ ಸಂತಾನ್ ಅಂತ ಒಂದು ಇದ್ರಲ್ಲಿ ಗುಜರಾತ್ ಅಲ್ಲಿ ಒಂದು ವರ್ಲ್ಡ್ ಟಾಪ್ ಬ್ರೀಡಿಂಗ್ ಸೆಂಟರ್ ಇದೆ. ಆ ಬ್ರೀಡಿಂಗ್ ಸೆಂಟರ್ ಇಂದ ಬಂದಿರ್ತಕ್ಕಂತ ಬುಲ್ ಇದು ರುದ್ರಮ್ ಅಂತ ಅವನು. ಇದಾಗದ ಕೆಲಸ ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸೊಂದಿದ್ದರೆ ಮಾತವು ಉಂಟು ಕೆಚ್ಚದೆ ಇರಬೇಕು. ಈಗ ಮಾರ್ಕೆಟ್ ಎಲ್ಲ ನೀವು ನೋಡಿದ್ರು ಎಲ್ಲವೂ ಕೂಡ A1 ಮಿಲ್ಕ್ ಅಲ್ಲಿ ಮಾಡಿರ್ತಕ್ಕಂಥ ಪನ್ನೀರು. ಇದು ನಮ್ದು A2 ಮಿಲ್ಕ್ ಅಲ್ಲಿ ಮಾಡಿರ್ತಕ್ಕಂಥ ಪನ್ನೀರು. ಇದರಲ್ಲಿ ನಿಮಗೆ ತುಂಬಾನೇ ಪ್ರೋಟೀನ್ಸ್ ಇರ್ತದೆ. ಆಲ್ಮೋಸ್ಟ್ ಈಗ ಗಿರ್ರಸುಗಳಂದ್ರೆ 90% ಕಾಲ್ ಕಟ್ ಹಾಲ್ ಕರಿಬೇಕು ಒದೀತೆ ಅಂತೆಲ್ಲ ಹೇಳ್ತಾರೆ. ನಮ್ಮ ಹಸುಗಳಲ್ಲಿ ಒಂದೇ ಒಂದು ಹಸುಗು ನಾವು ಕಾಲ್ ಕಟ್ತೆ ಹಾಲ್ ಕರಿತೀವಿ, ಅಷ್ಟು ಫ್ರೆಂಡ್ಲಿ ಹಸುಗಳು. ಮತ್ತೆ ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ ನಾವು ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನಲ್ಲಿದ್ದೀವಿ. ಇಲ್ಲಿ ಒಬ್ಬ ಯುವ ರೈತರು ಗೀರ್ ಹಸುಗಳನ್ನ ಸಾಕಿಕೊಂಡು ಗೋಸೇವೆಯನ್ನ ಮಾಡ್ತಾ ಇದ್ದಾರೆ. ಇವರ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು. ಹಾಗಾಗಿ ದೂರದ ಶಾಪುರದಿಂದ ಇವ್ರನ್ನ ಹುಡ್ಕೊಂಡು ಬಂದಿದ್ದೀವಿ. ಇವರು ವಿಶೇಷವಾಗಿ ಗೀರ್ ಹಸುಗಳಿಂದ ಹಲವಾರು ಉತ್ಪನ್ನಗಳನ್ನ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ಆದಾಯನ ಪಡಿತಾ ಇದ್ದಾರೆ. ಯಾವ ರೀತಿ ಮಾಡ್ತಾ ಇದ್ದಾರೆ, ಹಸುಗಳನ್ನ ಯಾವ ರೀತಿ ಸಾಕ್ತಾ ಇದ್ದಾರೆ, ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್. ನಮಸ್ಕಾರ ರೈತ ಬಾಂಧವರಿಗೆ. ನನ್ನ ಹೆಸರು ಬಂದು ಪ್ರಶಾಂತ್ ಕುಮಾರ್ ಕೆ ಅಂತ ಹೇಳಿ. ನಾವು ಮಂಡ್ಯ ಡಿಸ್ಟಿಕ್ KR ಪೇಟೆ ತಾಲೂಕು ಬೂಗನಕೆರೆ ಹೋಬಳಿ ಒಂದು ಗ್ರಾಮದಲ್ಲಿ ನಮ್ದು ಗಿರ್ ಹಸು ಬ್ರೀಡಿಂಗ್ ಮಾಡ್ತಿದೀವಿ. ಸರ್, ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಇದೆ ಸರ್? ಸರ್, ನಮ್ಮ ಹತ್ರ ಟೋಟಲ್ ಆಗಿ ಒಂದು 6 ಎಕರೆ ಇದೆ. ಏನೇನ್ ಬೆಳೆಗಳು ಬೆಳಿತೀರಿ ಸರ್? ಅಡಿಕೆ ಇದೆ, ತೆಂಗಿದೆ. ಸೊ ಇನ್ ಮಿಕ್ಕಿದ್ದು ಕಬ್ಬಿದೆ ಒಂದ್ ಸ್ವಲ್ಪ. ಇನ್ನೆಲ್ಲವನ್ನು ಹಸುಗಳಿಗೆ ಯೂಸ್ ಮಾಡ್ಕೊಳ್ತಾ ಇದೀವಿ. ಸರ್, ಹಸುಗಳು ವಿಶೇಷವಾಗಿ ಎಷ್ಟು ಹಸುಗಳು ಇದಾವೆ, ಯಾವ ತರ ಸ್ಟಾರ್ಟ್ ಮಾಡಿದ್ರಿ ಸರ್ ನೀವು? ಸರ್, ನಮ್ಮ ಹತ್ರ ಸ್ಟಾರ್ಟಿಂಗ್ ಅಲ್ಲಿ ಬಂದು ಒಂದ್ 4 ಹಸುವಿಂದ ಸ್ಟಾರ್ಟ್ ಮಾಡ್ದೋ. 4-10 ಹಸು ಆಗ್ತು. 10 ಕ್ರಮೇಣ 25ಗೆ ಬಂದಿದೆ. ಸೊ ನಾವೆಲ್ಲ ಬಂದು ಶೆಡ್ ಎಲ್ಲ ಮಾಡ್ಸಿರೋದು ಒಂದ್ 70-80 ಹಸುಗೆ ಅಂತೇಳಿ ಮಾಡ್ಸಿರೋದು. ಈಗ ಇನಿಷಿಯಲಿ ಒಂದು ಇವತ್ತಿನ ದಿನಕ್ಕೆ ನಾವು ನೋಡೋದಾದ್ರೆ ಒಂದ್ 25 ಇದೆ ಕರುಗಳು ಸೇರಿಸಿ. ಅಂದ್ರೆ ಈಗ ಏನಾಗ್ತದೆ, ಒಂದೇ ಸತಿ 70 ಹಸುನ್ ಶೆಡ್ ಮಾಡಿ 70 ಹಸು ತಂದ್ಬಿಟ್ರೆ ಅದ್ರ ಮೇಂಟೆನೆನ್ಸ್ ಗೊತ್ತಾಗಲ್ಲ. ಹೌದೌದೌದು. ಸ್ವಲ್ಪದಿಂದ ಮಾಡ್ಕೊಂತ ಹೋದ್ರೆ ಅದ್ರದ್ದು ಸಾಧಕ ಬಾಧಕಗಳು ಗೊತ್ತಾಗ್ತವೆ, ಮುಂದೆ ಐಡಿಯಾ ಬರ್ತದೆ. ಎಸ್ ಸರ್, ನೀವು ಕರೆಕ್ಟ್ ಹೇಳಿದ್ದು. ಈಗ ನೀವು ಹೇಳ್ದಾಗೆ ಇನಿಷಿಯಲಿ ಕಮ್ಮಿ ಇದ್ದಾಗ್ಲೇ ನಾವು ಅದ್ರ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ತಿಳ್ಕೊಂಡ್ರೆ ಮುಂದೆ ಇನ್ಕ್ರೀಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ತುಂಬಾ ಮಾಡಿ ಡಿಕ್ರೀಸ್ ಮಾಡೋದು ಅದು ಏನು ಯಶಸ್ ತಂದು ಕೊಡಲ್ಲ. ಚಿಕ್ಕದ್ರಿಂದ ದೊಡ್ಡದ್ ಮಾಡ್ಬೇಕು ಅನ್ನೋ ನೀವ್ ಹೇಳೋ ತಾಟ್ ಇಟ್ಕೊಂಡು ನಾವು ಈಗ 4 ಹಸುವಿನಿಂದ 10 ಹಸು ಮಾಡಿದೀವಿ. ಈಗ ಈ ತರ ಇನ್ಕ್ರೀಸ್ ಆಗ್ತಿದೆ. ಮತ್ತೆ ಇದರಿಂದ ಬರ್ತಕ್ಕಂತ ಹಾಲ್ನ ಮೌಲ್ಯವರ್ಧನೆ ಮಾಡ್ತಿದೀವಿ. ಈ ತುಪ್ಪ ಆಗ್ಬೋದು, ಬೆಣ್ಣೆ ಆಗ್ಬೋದು, ಪನ್ನೀರ್ ಆಗ್ಬೋದು, ಇದನ್ನೆಲ್ಲ ಮಾಡಿ ನಮ್ದೇ ಮಾರುಕಟ್ಟೆಯಲ್ಲಿ ನಮ್ದೇ ಈಗ ಶ್ರೀ ಗೌರಿ ಆರ್ಗ್ಯಾನಿಕ್ಸ್ ಅನ್ನೋ ಹೆಸರಿನಲ್ಲಿ ಆ ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿಸಿದೀವಿ. ಇದೇ ಹೆಸರಿನಲ್ಲಿ ನಾವು ಮಾರುಕಟ್ಟೆಗೆ ನಮ್ಮ ಉತ್ಪನ್ನಗಳನ್ನ ಕಳಿಸ್ಕೊಡ್ತಾ ಇದೀವಿ ಸರ್. ಸರ್, ನಿಮ್ಗೆ ಗೀರ್ ಹಸುನೇ ಮಾಡ್ಬೇಕಂತ ಯಾಕೆ ಐಡಿಯಾ ಬಂತು? ಯಾಕಂದ್ರೆ ಸ್ಥಳೀಯವಾಗಿ ಸುಮಾರು ಹಸುಗಳಿದಾವ ನಮ್ಮ ಹತ್ರ. ನೀವು ಗೀರ್ ಹಸುನೇ ಯಾಕೆ ಮಾಡಿದ್ರಿ ಸರ್? ಸರ್, ಇದು ಒಂದು ಗಂಜಲ ಮತ್ತೆ ಸಗಳಿಗೆ ಅದ್ರದೇ ಆದ ಪ್ರಾಮುಖ್ಯತೆ ಇದೆ. ಇದನ್ನ ನಾವು ಹಾಲ್ನ ಇಂಟೆನ್ಷನ್ ಇಂದ ನೋಡೋದೇ ಬಿಟ್ರೆ ಇದ್ದು ಒಂದು ಭಾಗವಾಗಿ ಇದನ್ನ ಕನ್ವರ್ಟ್ ಮಾಡ್ಕೋಬಹುದು. ಇದರಲ್ಲಿ ಗಂಜಲ ಮತ್ತೆ ಸಗಣಿಯಿಂದನ ಈ ಹಾಲಿನಿಂದ ಎಷ್ಟು % ನಾವು ಇನ್ಕಮ್ ನ ಬಯಸ್ತೀವಿ, ಅದಕ್ಕೆ 2 ಪಟ್ಟು ಇದರಲ್ಲಿ ನಾವು ಆದಾಯನ ನೋಡ್ಬೋದು. ತುಂಬಾ ಪ್ರಾಮುಖ್ಯತೆ ಹೊಂದಿದೆ. ನಾವು ನಮ್ಮ ಹೆಲ್ತ್ಗಾದ್ರೂ ತಗೋಬಹುದು, ಮತ್ತೆ ನಮ್ಮ ವ್ಯವಸಾಯ ಈಗ ಸಾವಯವ ಪದ್ಧತಿ ಮಾಡ್ತೀನಿ ಅಂತ ಅಂದ್ರೆ ಇದ್ರ ಗಂಜಲ ಮತ್ತೆ ಸಗಣಿಯಿಂದ ತುಂಬಾ ಜೀವಾಮೃತ, ಘನ ಜೀವಾಮೃತ ಮತ್ತೆ ಗೋಕುಪಾಮೃತ ಇದನ್ನೆಲ್ಲ ಮಾಡಿ ನಾವು ಅಡಿಕೆ ಗಿಡಗಳಿಗೆಲ್ಲ ಕೊಡ್ತು ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈಗ ನೋಡಿ, ಇದು 4.5 ವರ್ಷದ ಅಡಿಕೆ ಗಿಡ. ಇದಕ್ಕೆ ಒಂದೇ ಒಂದು ಡ್ರಾಪ್ ನಾವು ಕೆಮಿಕಲ್ ಅಂತ ಹಾಕಿಲ್ಲ. ಈಗ ಆಲ್ರೆಡಿ 4 ವರ್ಷಕ್ಕೇನೆ ಇದು ಸ್ಟಾರ್ಟಿಂಗ್ ಫಸ್ಟ್ ಫಲ ಸ್ಟಾರ್ಟ್ ಆಗಿದೆ. ಈಗ 4.5 ವರ್ಷ 2 ಸಲ ಕಟಿಂಗ್ ಬಂದಷ್ಟು ಇದನ್ನ ಅಡಿಕೆಯನ್ನು ತೆಗ್ದಿದೀವಿ. ನೋಡ್ಬೋದು ಎಷ್ಟೊಂದು ಗ್ರೋತ್ ಆಗಿದೆ ಅಂತ. ಬರೀ ನೀರ್ ಕೊಡ್ತೀವಿ, ನಮ್ಮ ಹಸುದು ಏನ್ ಬರ್ತದೆ ಅದರಿಂದ ಜೀವಾಮೃತ ಕೊಡ್ತೀವಿ. ನೋಡಿ ಏನ್ ಸೈಜ್ ಇದೆ, ಲಕ್ಷಣನು ಚೆನ್ನಾಗಿದೆ. ಅದು ಇದು ಒಂದ್ ಸ್ವಲ್ಪ ಡ್ರೈ ಏರಿಯಾ ತರ ಇದೆ. ಆ ಡ್ರೈ ಏರಿಯಾದಲ್ಲೂ ಈ ತರ ಇದೆ ಅಂದ್ರೆ ನಮ್ಮ ಹಸುಗಳಿಂದ ಬರ್ತಕ್ಕಂತ ಸಗಣಿ ಗಂಜನೇ ಇದು. ಮತ್ತೆ ನಾವು ಈಗ ನಾವು ಒಂದು 100% ಅಲ್ಲಿ ಒಂದ್ 30% ಹಾಲಿನಿಂದ ಲಾಭ ಪಡೆದ್ರೆ ಸಂಪೂರ್ಣವಾಗಿ 60-70% ಸಗಣಿ ತೋಟಕ್ಕೆ ಅನುಕೂಲ. ಸೊ ಇದರಿಂದ ಇನ್ನು ನಾವು ಬೆರಣಿ ಮಾಡ್ತಿದೀವಿ, ಧೂಪ ಸ್ಟಿಕ್ಸ್ ಇದೆಲ್ಲ ಮಾಡ್ತಿದೀವಿ. ಇದೆಲ್ಲ ಬಂದು ನಿಮಗೆ ತುಂಬಾ ಇನ್ನು ಆದಾಯ ಹೆಚ್ಚಿಸ್ತಾ ಹೋಗುತ್ತೆ. ಸರ್, ನಿಮ್ ಫಾರ್ಮ್ ಯಾವ ತರ ಇದೆ, ಯಾವ ತರ ಪದ್ಧತಿಗಳು ಅಳವಡಿಸ್ಕೊಂಡ್ರಿ ಒಂದೊಂದಾಗಿ ತೋರಿಸಿ. ಬನ್ನಿ ಸರ್, ನಾನು ಎಲ್ಲ ನಿಮ್ಗೆ ತೋರಿಸ್ತೀನಿ. ಸರ್, ಈಗ ನೀವು ನೋಡ್ಬೋದು ನಾವು ಹಸುಗಳಿಗೆಲ್ಲ ಸಡ್ಡಿ ಎಲ್ಲ ಯಾವ ತರ ನಿರ್ಮಾಣ ಮಾಡಿದೀವಿ ಅಂದ್ರೆ ಇದು ಲೂಸ್ ಹೌಸಿಂಗ್ ಸಿಸ್ಟಮ್ ಅಂತ ಹೇಳಿ. ಅಂದ್ರೆ ನಾವು ಹಸುಗಳನ್ನ ಯಾವಾಗ್ಲೂ ಕಟ್ಟಲ್ಲ.
ಮೂಗ್ದಾರ ಹಾಕಲ್ಲ, ಈ Open ತರದ್ ಓಪನ್ ಆಗಿ ಈ ತರ ಬಿಟ್ಟಿರ್ತೀವಿ. ಹ್ಮ್ 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 ಅದು ಒಂದು ಟೈಮ್ TMR ಅನ್ನೋ ತರ ನಾವು ಮೇವನ್ ಕೊಡ್ತೀವಿ ಇದಕ್ಕೆ. ಹ್ಮ್ ಹ್ಮ್ TMR ಅಂದ್ರೆ ಟೋಟಲ್ ಮಿಕ್ಸ್ ರೇಷನ್ ಅಂತ ಹೇಳಿ. ಹ್ಮ್ ಹ್ಮ್ ಸೊ ನಾವು ಏನ್ ಕೊಡ್ತೀವಿ ಈಗ, ನೇಪಿಯರ್ ಕೊಡ್ತೀವಿ, ಮುಸ್ಕಿನ್ ಜೋಳದ್ ಕೊಡ್ತೀವಿ, ಸೈಲೇಜ್ ಕೊಡ್ತೀವಿ, ಹ್ಮ್ ಹ್ಮ್ ಸುಬಬಲ ಕೊಡ್ತೀವಿ, ಅಕ್ಸೆ ಕೊಡ್ತೀವಿ. ಹ್ಮ್ ಮತ್ತೆ ಈ ತರದ್ದು ಒಂದ್ 5ರಿಂದ 6 ವೆರೈಟೀಸ್ ಮಿಕ್ಸ್ ಮಾಡಿ ಚಾಫ್ ಕಟ್ರಲ್ಲಿ ಚಾಫ್ ಮಾಡಿ ಹ್ಮ್ ಅದಕ್ಕೆ ನಮ್ದೇ ಓನ್ ಆಮರ್ ಮಿಲ್ ಇದೆ. ಓಹೋ ಈಗ ಜೋಳದ ಪೌಡರ್ ಎಲ್ಲ ನಾವೇ ಮಾಡ್ಕೊಂಡಿದ್ದಕ್ಕೆ. ಹ್ಮ್ ಹ್ಮ್ ಮತ್ತೆ ಗಾಣ ದಿಂಡಿನ ಪೌಡರ್ ಮಾಡ್ಕೊಂಡು, ಗಾಣ ದಿಂಡಿಲಿ 2 ತರ ಕೊಡ್ತೀವಿ. ಒಂದು ಗ್ರೌಂಡ್ ನಟ್ ಕೇಕು, ಇನ್ನೊಂದು ಇದು ಕೋಕೋನಟ್ ಕೇಕು. ಹ್ಮ್ 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 ಇದನ್ನ ಒಂದು ರೇಷಿಯೋ ಇದು ಮಾಡಿ ಡೈರೆಕ್ಟ್ ಆಗಿ ಒಂದ್ಸಲ ಫೀಡ್ ಮಾಡ್ತಂದ್ರೆ ಹಸುಗಳು ಆರಾಮಾಗಿ ತಿನ್ನುತ್ತೆ. ಹ್ಮ್ ಹ್ಮ್ ಮತ್ತೆ ನೀರಿನ ವ್ಯವಸ್ಥೆ ಇಲ್ಲಿ ಮಾಡಿದೀವಿ ನೋಡಿ. ಇಲ್ಲಿ ನೀರಿನ ವ್ಯವಸ್ಥೆ ಇದೆ. ಓಹೋ. ಅದು ಮೇವೆಲ್ಲ ತಿಂದಾದ ನಂತರ ಅದು ನೀರ್ ಕುಡಿಬೇಕಂದಾಗ ಹೋಗಿ ನೀರ್ ಕುಡಿಯುತ್ತೆ, ನೀರ್ ಕುಡಿತೆ So, ಆರಾಮಾಗಿ ಓಡಾಡ್ಕೊಂಡು ಆರಾಮಾಗಿ ಓಡಾಡುತ್ತೆ. ಮತ್ತೆ ನೆರಳೆಲ್ಲ ಬರುತ್ತೆ, ಆರಾಮಾಗಿ ಇಲ್ಲಿ ನೋಡ್ಬೋದು ನೀವು. ಹ್ಮ್. ಆರಾಮಾಗಿ ರೆಸ್ಟ್ ಮಾಡ್ತಾ ಹೋಗುತ್ತೆ ಹಸುಗಳು. ಹಸುಗಳಿಗೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಇದೆಲ್ಲ ಬಂದು ಸರ್ ನಾವು ಹಸುಗಳನ್ನ ಕಟ್ಟಿ ಇದೆಲ್ಲ ಮಾಡೋದ್ರಿಂದ ಹೆಲ್ತಿ ಮಿಲ್ಕ್ ನ ಪ್ರೊಡ್ಯೂಸ್ ಮಾಡಕ್ಕಾಗಲ್ಲ ಒಂದು. ಮತ್ತೆ ಹಸುಗಳ ಆರೋಗ್ಯನೂ ಅಷ್ಟೊಂದು ಇದಾಗಿರಲ್ಲ ನೋಡಿ. ನಮ್ಮ ಹಸುಗಳು ಈಗ ಗಿರ್ ಹಸುಗಳು ಅಂದ್ರೆ ಒಂದಷ್ಟು ಜನ ಅಂತಾರೆ ತುಂಬಾ ರ್ಯಾಶ್ ಇರುತ್ತೆ ಹಾಗೆ ಹೀಗೆ ಅಂತೇಳಿ. ಎಷ್ಟು ಸಾಫ್ಟ್ ಆಗಿದೆ, ಈಗ ನಿಮ್ಮ ಹತ್ರ ಎಲ್ಲ ಬಂದ್ ನಿಂತಿದೆ. ಈಗ ನಾವು ಯಾವ ತರ ಇದನ್ನ ಟ್ರೀಟ್ ಮಾಡ್ತಿದೀವಿ ನೋಡಿ, ಆ ತರ ನಾವ್ ಈ ತರ ಲೂಸ್ ಹೌಸಿಂಗ್ ಇಂದ ಈ ತರ ಹಸುಗಳಿಗೆ ಯಾವುದೇ ಇದಾಗದೆ ರಿಸ್ಟ್ರಿಕ್ಷನ್ಸ್ ಕೊಡದೆ ಆರಾಮಾಗಿ ಫ್ರೀ ಬಿಟ್ಟಿರೋದ್ರಿಂದ ಈ ತರ ಎನ್ವೈರನ್ಮೆಂಟ್ ಮಾಡ್ತಾರೆ ಅಂದ್ರೆ ಹೆಲ್ದಿ ಆಗಿ ಇರ್ತವೆ, ಫ್ರೆಂಡ್ಲಿ ಆಗಿ ಇರ್ತವೆ. ಸರ್ ಈಗ ಗೀರ್ ಪ್ರಾಂತ್ಯ ಅಂದ್ರೆ ಅದೆಲ್ಲ ಗುಡ್ಡಗಾಡು ಪ್ರದೇಶ, ಆ ಏರಿಯಾನೇ ಬೇರೆ ಇರ್ತದೆ. ಅಲ್ಲಿ ಸಟ್ ಆಗಿರೋಂತ ಹಸುಗಳು ನಮ್ ಕಡೆ ಬಂದ್ರೆ ಸಟ್ ಆಗೋದಿಲ್ಲ, ಬಡಕಲಾಗ್ತವೆ, ಪ್ರೆಗ್ನೆಂಟ್ ಆಗೋದಿಲ್ಲ, ಈ ತರ ಎಲ್ಲ ಸಮಸ್ಯೆಗಳು ಏರ್ತಿರ್ತಾರೆ. ನೀವು ಯಾವ ತರ ಫೇಸ್ ಮಾಡ್ತಾ ಇದ್ದೀರಿ ಸರ್? ಇದು ಏನಂತ ಅಂದ್ರೆ ಅದು ಕರೆಕ್ಟ್. ಇದು ಬಂದು ನಿಮಗೆ ಗಿರ್ ಹಸು ಬಂದು ಗಿರ್ ಪ್ರಾಂತ್ಯ, ಗಿರ್ ಅನ್ನೋದೊಂದು ಕಾಡಿಂದಾನೇ ಇದು ಬಂದಿರೋಂಥದ್ದು. ಅವರೆಲ್ಲ ಹೇಗೆ ಅಂತಂದ್ರೆ ಈ ಸೇಮ್ ಇದೇ ತರ ಹಸುಗಳನ್ನ ಕಟ್ಟಲ್ಲ ಅವರು. ಸುಮ್ನೆ ಆರಾಮಾಗಿ ಬಿಟ್ಟು ಆರಾಮಾಗಿ ಇದ್ ಮಾಡ್ತಾ ಬಂದಿರ್ತಾರೆ. ಅದಕ್ಕೆ ಆರಾಮಾಗಿ ಫಾರೆಸ್ಟ್ ಅಲ್ಲೆಲ್ಲ ತಿರುಗೊಂಡು. ಇದು ನಮ್ಮ ಹಸುಗಳು ಹಾಗೇನೆ, ನಾವು ಇದು ಕಟ್ಟಲ್ಲ, ಅದೇ ತರ ಮೇಂಟೈನ್ ಮಾಡ್ತಿದೀವಿ ಒಂದು. ಮತ್ತೆ ಅದು ನಾವು ಯಾವ ತರ ಇವಕ್ಕೆ ಟ್ರೀಟ್ ಮಾಡ್ತೀವಿ, ಕಟ್ಟೋದು, ಒಡಿಯೋದು, ಬಡಿಯೋದು, ಎಳೆಯೋದು ಆ ತರ ಎಲ್ಲ ಮಾಡ್ತಂದ್ರೆ ಅವು ಮೈಂಡ್ ಅಲ್ಲಿ ಅದೇ ತರ ಫಿಕ್ಸ್ ಆಗ್ಬಿಡ್ತವೆ. ಈಗ ನಾವು ನೋಡಿ ಇದಕ್ಕೆ ಯಾವುದೇ ತರದ ರಿಸ್ಟ್ರಿಕ್ಷನ್ಸ್ ಇಲ್ಲ, ಆರಾಮಾಗಿ ಬಿಟ್ಟಿದೀವಿ, ಆರಾಮಾಗಿ ಇದ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ನಮ್ಮ ಹಸುಗಳು ತುಂಬಾ ಅಡ್ಜಸ್ಟ್ ಆಗಿದಾವೆ. ಈಗ ನಾವು ಆಲ್ಮೋಸ್ಟ್ ಈಗ ಗಿರ್ ಹಸುಗಳಂದ್ರೆ 90% ಕಾಲ್ ಕಟ್ ಹಾಲ್ ಕರಿಬೇಕು, ಒದೀತೆ ಅಂತೆಲ್ಲ ಹೇಳ್ತಾರೆ. ನಮ್ಮ ಹಸುಗಳಲ್ಲಿ ಒಂದೇ ಒಂದ್ ಹಸುಗೂ ನಾವು ಕಾಲ್ ಕಟ್ತೆ ಹಾಲ್ ಕರಿತೀವಿ, ಅಷ್ಟು ಫ್ರೆಂಡ್ಲಿ ಹಸುಗಳು. ಮತ್ತೆ ಹಸುಗಳು ಬಾಡಿ ಸ್ಕೋರ್ ನೋಡ್ಬೋದು, ಎಲ್ಲ ತುಂಬಾ ಚೆನ್ನಾಗಿದಾವೆ. ಅಂದ್ರೆ ನಾವು ಯಾವ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಅದೇ ಅಭ್ಯಾಸ ಯಾವ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ, ಹಸುಗಳನ್ನ ಯಾವ ತರ ಎನ್ವೈರನ್ಮೆಂಟ್ ಅಲ್ಲಿ ಇಟ್ಟಿರ್ತೀವಿ ಅದು ಡಿಪೆಂಡ್ ಆಗುತ್ತೆ ಸರ್. ಹಸುಗಳು ಹೆಲ್ತ್ ಆಗ್ಬೋದು, ಮತ್ತೆ ಅದ್ ಹಾಲಿನ ಉತ್ಪಾದನೆ ಆಗ್ಬೋದು. ಈಗ ನಮ್ಮ ಹತ್ರ 8 ಲೀಟರ್ ಕೊಡೋ ಅಂತ ಹಸು ಇದೆ ಒಂದ್ ಟೈಮಿಗೆ. ಸೊ ಈಗ ಗಿರ್ ಹಸುಗಳು ಅಂದ್ರೆ 3 ಲೀಟರ್ 4 ಲೀಟರ್ ಕೊಡೋ ಹಸುಗಳು ಇದಾವೆ. ಆ ತರ ಇದ್ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಹಸುಗಳು, ತುಂಬಾ ಕಾಮ್. ಹತ್ರಕ್ಕೂ ತಗೊಳ್ಳಲ್ಲ ಒಂದೊಂದು ಹಸುಗಳು, ಅಂತದ್ರಲ್ಲಿ ಹಸುಗಳೆಲ್ಲ ತುಂಬಾ ಇದಾಗಿದೆ ನೋಡಿ. ಸರ್ ಇದಕ್ಕೆ ಮೇವು ಶೆಡ್ಯೂಲ್ಡ್ ಯಾವ ತರ ಇಟ್ಕೊಂಡ್ರಿ ಸರ್? ಮೇವು ಶೆಡ್ಯೂಲ್ಡ್ ಅಂದ್ರೆ ಸರ್, ಮಾರ್ನಿಂಗ್ ನಿಮಗೆ ಒಂದು 8 ಗಂಟೆ ಒಳಗಡೆ ನಾವು ಕಂಪ್ಲೀಟ್ ಒಂದ್ ಹಸುಗಳಿಗೆ ಒಂದು 25 kg ಆವರೇಜ್ ಆ ತರ ಏನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಗೊಂತಿಗೆ ಫೀಡ್ ಮಾಡ್ಬಿಡ್ತೀವಿ. ಅದೇನ್ ಮಾಡುತ್ತೆ, ಹಸುಗಳನ್ನ ಬಿಟ್ಟಿರ್ತೀವಲ್ಲ, ಒಂದ್ ಹಸು ಬಂದು ನಿಮಗೆ ಒಂದ್ 25 kg ತಿನ್ನೋ ಹಸುಗಳು ಇರ್ತದೆ, ಅದು ಬಾಡಿ ಸ್ಕೋರ್ ಮೇಲೆ. ಇನ್ನೊಂದ್ ಹಸು ಬಂದು ನಿಮಗೆ ಒಂದು ಏನಂತ ಒಂದ್ 20 kg ತಿನ್ನುವಂತ ಹಸು ಇರುತ್ತೆ, 25 ತಿನ್ನುವಂತದ್ದು ಇರ್ತದೆ. ಅದು ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ ಇಲ್ಲಿ ಇರೋದ್ರಿಂದ ಅದ್ ಎಷ್ಟು ಬೇಕಷ್ಟು ತಿನ್ನುತ್ತೆ, ಆರಾಮಾಗಿ ಹೋಗಿ ನೀರ್ ಕುಡಿಯುತ್ತೆ. ಇದು ನಾವ್ ಏನ್ ಹಾಕಿರ್ತೀವಿ ಅದು ಸಾಯಂಕಾಲದ ತನಕ ಖಾಲಿ ಮಾಡಿರುತ್ತೆ, ಇಲ್ಲ ಒಂದ್ ಸ್ವಲ್ಪ ಇದ್ದಿರುತ್ತೆ. ಅಗೇನ್ ನೀವು ಸಾಯಂಕಾಲ ಏನ್ ಮಾಡ್ತೀವಿ ಅಂದ್ರೆ ಒಂದ್ 10 kg ರೇಷಿಯೋದಲ್ಲಿ ಒಂದ್ ಹಸುಗಳಿಗೆ ಒಂದ್ 10 kg ಬರೋ ತರ ಅಗೇನ್ ಅದನ್ನು TMR ಮಾಡಿ ಈ ಗೊಂತಿಗೆ ಹಾಕ್ತು ಅಂದ್ರೆ ಅದು ಆರಾಮಾಗಿ ತಿನ್ನುತ್ತೆ, ಆರಾಮಾಗಿ ರೆಸ್ಟ್ ಮಾಡ್ತಾ ಇರುತ್ತೆ. ಈಗ ನೋಡ್ಬೋದು ಎಲ್ಲಾ ಹಸುಗಳು ಒಂದೇ ಜಾಗದಲ್ಲಿ ಎಷ್ಟೊಂದು ಇದಾಗಿದೆ ಅಂತ. ಇವು ಗುಂಪನ್ನ ಈ ತರ ಮೇಂಟೈನ್ ಮಾಡ್ತವೆ, ಒಂದ್ ಹಸು ಅಲ್ಲಿ ಒಂದ್ ಹಸು ಇಲ್ಲಿ, ಆ ತರ ಬಾಂಡಿಂಗ್ ಆ ತರ ಇದೆ. ಎಲ್ಲವೂ ಒಂದೇ ಜಾಗದಲ್ಲಿ ಇರ್ಬೇಕು ಅಂತ ಇಷ್ಟಪಟ್ಟಿರ್ತವೆ. ಈಗ ನೋಡ್ಬೋದು ನಮ್ದು ರುದ್ರ, ಇದನ್ನ ನಾವು ಬ್ರೀಡಿಂಗ್ ಯೂಸ್ ಮಾಡ್ತಿದೀವಿ. ಈಗ ನಮ್ಮ ಹಸುಗಳಿಗೆಲ್ಲ ಬ್ರೀಡಿಂಗ್ ಆಗ್ತಿರೋದು ಈ ಬುಲ್ಲಿಂದಾನೆ. ಆ ಬುಲ್ ಬಂದು ನಿಮಗೆ ಗಿರ್ಗೋ ಜತನ್ ಸಂತಾನ್ ಅಂತ ಒಂದು ಇದ್ರಲ್ಲಿ ಗುಜರಾತ್ ಅಲ್ಲಿ ಒಂದು ವರ್ಲ್ಡ್ ಟಾಪ್ ಬ್ರೀಡಿಂಗ್ ಸೆಂಟರ್ ಇದೆ. ಆ ಬ್ರೀಡಿಂಗ್ ಸೆಂಟರ್ ಇಂದ ಬಂದಿರ್ತಕ್ಕಂತ ಬುಲ್ ಅದು, ರುದ್ರಮ್ ಅಂತ ಅವನು. ಈಗ ಎಷ್ಟು ವರ್ಷದ ಸರ್? ಈಗ ಅದಕ್ಕೆ ಪ್ರಾಯ ಬಂದು 5 ವರ್ಷ ಸರ್, 5 ವರ್ಷ ಆಗಿದೆ. ತುಂಬಾ ಟಾಪ್ ಬಾಡ್ವಾ ಬ್ಲಡ್ ಲೈನ್ ಅಲ್ಲಿ ತುಂಬಾ ಟಾಪ್ ಕ್ವಾಲಿಟಿಯಲ್ಲಿ ಇದೆ. ನೋಡ್ಬೋದು ನೀವು, ಇಷ್ಟು ದೈತ್ರ ಗಾತ್ರದ ಬುಲ್ಲು, ತುಂಬಾ ಸಾಫ್ಟ್. ನಿಮಗೆ ಯಾರಿಗೂ ಕೂಡ ಏನು ಹಾನಿ ಮಾಡಲ್ಲ.
ನೋಡಿ ಯಾವ ತರ ಇದೆ ಅಂತ. ಇಷ್ಟು ದೈತ್ಯ ಇದ್ರೂ ಸಾಫ್ಟ್ ಆಗಿದೆ. ತುಂಬಾ ಸಾಫ್ಟ್. ಯಾರೇ ಬಂದ್ರು ಇದನ್ನ ಇದ್ ಮಾಡೋವಂಥದ್ದು. ಈಗ ನೀವು ಇದನ್ನ ನಾವು ಬ್ರೀಡಿಂಗ್ ಯೂಸ್ ಮಾಡ್ತಿದೀವಿ. ನಮ್ಮ ಕರುಗಳೆಲ್ಲ ಇವನಿಂದ ಬರ್ತಕ್ಕಂತ ಕರುಗಳನ್ನೇ. ಇದು ನಾವು ತಗೊಬಂದು ಏನು ಈಗ ಒಂದು 4 ತಿಂಗಳಾಗಿದೆ ಅಷ್ಟೇನೆ. ಮೊದ್ಲೆಲ್ಲ ಬಂದು ನಾವು ಇದನ್ನ ಮಾಡಿಸ್ತಿದ್ದೋ, ಇನ್ಸುಮಿನೇಷನ್ ಕೊಡಿಸ್ತಿದ್ದೋ. ಬಟ್ ಅದು ಈ ಗಿರ್ರಸುಗಳಿಗೆ ಅಷ್ಟು ವರ್ಕ್ ಆಗಲ್ಲ. ಮತ್ತೆ ಇನ್ಸುಮಿನೇಷನ್ ಕೊಡ್ಸೋದು ನಮ್ಗೆ ಅದನ್ನ ಅವ್ರು ಏನ್ ಕೊಡ್ತಾರೆ, ಯಾವ್ದು ಡೀಟೇಲ್ಸ್ ಅಂತ ಅಷ್ಟು ಸಂಪೂರ್ಣವಾಗಿ ಗೊತ್ತಾಗಲ್ಲ. ಈಗ ಇದು ನಮಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರೋದ್ರಿಂದ ಇದೇ ಕ್ವಾಲಿಟಿಯಲ್ಲಿ ಕರುಗಳು ಬರ್ತವೆ. ಇದ್ರದ್ದು ರೆಕಾರ್ಡ್ಸ್ ಎಲ್ಲ ಬಂದು ಅಲ್ಲಿ ಇದ್ರ ಕರುಗಳು ಹೇಗಿದೆ ಅಂತಂದ್ರೆ ಮಿನಿಮಮ್ ಫಸ್ಟ್ ಲ್ಯಾಕ್ಟೇಷನ್ ಅಲ್ಲಿ 5 ಲೀಟರ್ ಬರುವಂತ ಕರುಗಳು ಬಂದಿದೆ. ಆತರ ಬ್ಲಡ್ ಲೈನ್ ಅಲ್ಲಿ ಇರುವಂತ ಬುಲ್ ಇದು ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದೆ. ಇದನ್ನೇ ನಾವು ಬ್ರೀಡಿಂಗ್ ಯೂಸ್ ಮಾಡ್ತಾ ಇದೀವಿ. ಈಗ ಈಗ ನೋಡಿ, ನಿಮ್ ಬೇರೆ ಕಡೆ ಎಲ್ಲ ಹಸುಗಳು ನೋಡಿದ್ರೆ ಓಡ್ತಿದೆ. ಈಗ ನಿಮ್ ಹತ್ರ ಎಲ್ಲ ಬಂದ್ ನಿಂತಿದೆ, ನಿಮ್ ಸುತ್ತಮುತ್ತ ಹಸುಗಳು ಬರ್ಬೋದು. ಆತರ ಫ್ರೆಂಡ್ಲಿ. ಈಗ ನಾವ್ ಯಾರು ಬಂತು ಅಂದ್ರೆ ನಮ್ ಸುತ್ತ ಬಂದ್ಬಿಡ್ತವೆ ಹಸುಗಳು. ಈಗ ನೋಡಿ ಅಲ್ಲಿಂದ ಇದ್ ಬರ್ತಿದೆ, ಬಾ. ಆತರ ಫ್ರೆಂಡ್ಲಿ ಅಂದ್ರೆ ನಾವ್ ಎನ್ವೈರನ್ಮೆಂಟ್ ಆತರ ಕ್ರಿಯೇಟ್ ಮಾಡಿದೀವಿ ಅವಕ್ಕೆ. ನಾವ್ ಯಾವ ತರ ನೋಡ್ಕೋತೀವಿ ಅದ್ರ ಮೇಲೆ ಹಸುಗಳ ಕ್ವಾಲಿಟಿ ಇದಾಗ್ಬೋದು ಏನೋ, ಅದ್ರದ್ದು ಸ್ವಭಾವ ಇದಾಗಿರುತ್ತೆ. ನಾವ್ ಅದಕ್ಕೆ ಹೊಡೆಯೋದು ಅದೆಲ್ಲ ಮಾಡ್ತು ಅಂತಂದ್ರೆ ಅದು ಆಬ್ವಿಯಸ್ಲಿ ಅದು ಕೂಡ ಅದೇ ತರ ಟ್ರೀಟ್ ಮಾಡುತ್ತೆ. ಸರ್ ನೋಡಿ, ವಿಶೇಷವಾಗಿ ನಿಮ್ ಕಂಡು ಬಂದಂತೆ ಇದರಲ್ಲಿ ರೋಗ ಸಮಸ್ಯೆ ಏನಾದ್ರು? ರೋಗ ಸಮಸ್ಯೆ ಈಗ ನಮ್ಮ ಕ್ರಾಸ್ ಬ್ರೀಡ್ ಹಸುಗಳು ಕಂಪೇರ್ ಮಾಡಿದ್ರೆ ತುಂಬಾನೇ ಕಡಿಮೆ ಸರ್. ಅದು ಬಂದ್ರು ಅಂತ ಇದಾಗಿ ಬರಲ್ಲ. ಇದನ್ನ ನಾವೇನೆ ಗುಣಪಡಿಸ್ಕೊಳ್ಳೋ ಅಂತ ರೀತಿಯಲ್ಲೇ ಬರ್ತದೆ. ಏನ್ ಬಂದ್ರೆ ಒಂದ್ ಟೈಮಲ್ಲಿ ಜ್ವರ ಅಂತ ಬರ್ಬೋದು. ಅದನ್ನೆಲ್ಲ ನಾವು ಸಿಂಪಲ್ ಆಗಿ ಈಗ ಏನು ಜ್ವರ ಬಂದಿರೋ ಹಸುಗಳಿಗೆ ಈ ತುಂಬೆ ಸೊಪ್ಪು ಮತ್ತೆ ಈರುಳ್ಳಿ ಈ ಬೆಲ್ಲನ ಒಂದ್ ಸ್ವಲ್ಪ ಗೆಜ್ಜಿ ಕೊಡ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಜ್ವರ ಕಮ್ಮಿ ಆಗುತ್ತೆ. ಇಫ್ ಇನ್ ಕೇಸ್ ಹಾಗೆ ಇಲ್ಲ ಅಂತ ಅಂದ್ರೆ ಒಂದು ಇಲ್ಲಿ ಲೋಕಲ್ ಡಾಕ್ಟರ್ ಇದಾರೆ, ಅವ್ರ ಸಜೆಷನ್ ತಗೊಂಡು ನಾವ್ ಇದನ್ ಮಾಡ್ತೀವಿ. ಇವಕ್ಕೆ ಬರೋದು ಕಮ್ಮಿ, ರೋಗ ಲಕ್ಷಣಗಳೇ ಕಮ್ಮಿ ಇದೆ. ತುಂಬಾ ಇಮ್ಯುನಿಟಿ ಪವರ್ ಜಾಸ್ತಿ ಹಸುಗಳಿಗೆ. ಸೊ ಇಫ್ ಇನ್ ಕೇಸ್ ಬಂದ್ರು ನಾವೇ ನಮ್ಮ ಫಾರ್ಮ್ ಲೆವೆಲ್ ಅಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಇದನ್ನ ಕ್ಯೂರ್ ಮಾಡ್ಕೋಬಹುದು. ಆಗದೆ ಇರೋ ಕಾಲದಲ್ಲಿ ಬೇಕಿದ್ರೆ ಲೋಕಲ್ ಡಾಕ್ಟರ್ ಸಹಾಯ ಪಡ್ಕೋಬಹುದು ಸರ್. ಸರ್ ಇದನ್ನ ಹಾಲು ಯಾವ ಟೈಮ್ ಅಲ್ಲಿ ಯಾವ ತರ ಹಾಲು ಕಲೆಕ್ಟ್ ಮಾಡ್ತೀರಿ? ಎಷ್ಟು ಲೀಟರ್ ಹಾಲು ಕರೆಕ್ಟ್ ಆಗ್ತದೆ ಒಂದಿನಕ್ಕೆ? ಸರ್ ಇದನ್ನ ನಾವು ಬೆಳಿಗ್ಗೆ ಒಂದು 7:30ಗೆ ಹಾಲ್ನ ಮಿಲ್ಕಿಂಗ್ ಮಾಡ್ಕೊಳ್ತೀವಿ. ಸಾಯಂಕಾಲ ಬಂದು ಆ ಒಂದ್ 7 ಗಂಟೆ ಟೈಮಿಗೆ ಮಿಲ್ಕಿಂಗ್ ಮಾಡ್ಕೊಳ್ತೀವಿ. ಅಂದ್ರೆ ಒಂದು ಗ್ಯಾಪ್ ಒಂದು 12 ಅವರ್ ಇರ್ಬೇಕು. ಮಿನಿಮಮ್ ಒಂದು ಹಾಫ್ ಅನ್ ಅವರ್ ಹೆಚ್ಚು ಕಮ್ಮಿ ಆದ್ರೂ ನಡೆಯುತ್ತೆ. ಅದನ್ನ ಕಲೆಕ್ಟ್ ಮಾಡಿರೋ ಹಾಲನ್ನ ಏನ್ ಮಾಡ್ತೀವಿ ಅಂದ್ರೆ ಒಂದು ಟೈಮ್ ಹಾಲು ಒಂದು ಟೈಮಿಗೆ ಒಂದು 35 ಲೀಟರ್ ಇಂದ ಒಂದ್ 40 ಲೀಟರ್ ಹಾಲು ಕಲೆಕ್ಷನ್ ಆಗ್ತಿದೆ ಈಗ. ಸೊ ಈಗ ನಮ್ಮ ಹತ್ರ ಮಿಲ್ಕಿಂಗ್ ಹಸುಗಳು ಬಂದು 6 ರಿಂದ 7 ಇದೆ. ಹಾಗಾಗಿ ಕಮ್ಮಿ ಆಗ್ತಿದೆ. ಈಗ ಅಗೇನ್ ಒಂದ್ 2-3 ಮತ್ತೆ ಸ್ಟಾರ್ಟ್ ಕಾಲ್ವಿಂಗ್ ಆಗುತ್ತೆ. ಈಗ ಪ್ರೆಸೆಂಟ್ ಗೆ ನಾವೊಂದ್ 40 ಲೀಟರ್ ಅಂತ ತಗೊಂಡು ಒಂದು ಟೈಮ್ ಹಾಲು ಪ್ಯಾಕಿಂಗ್ ಆಗುತ್ತೆ ನಮ್ದೇ ಬ್ರ್ಯಾಂಡ್ ಅಲ್ಲಿ. ಇನ್ನೊಂದು ಟೈಮ್ ಹಾಲು ಈಗ ತುಪ್ಪ ಮತ್ತೆ ಪನ್ನೀರು ಈ ತರದನ್ನೆಲ್ಲ ಮಾಡ್ತಾ ಹೋಗ್ತೀವಿ ಸರ್. ಸರ್ ಏನೇನ್ ತಯಾರು ಮಾಡಿದ್ರಿ ಅದನ್ನ ಒಂದ್ಸತಿ ತೋರ್ಸ್ರಿ ಸರ್. ತೋರ್ಸೋಣ? ಆಯ್ತು ಸರ್, ಬನ್ನಿ ಸರ್. ಇದು ಸರ್ ನಮ್ ಫಾರ್ಮ್ ಬಂದು ಸುಮಾರು ಒಂದ್ 15 ಕುಂಟೆಯಲ್ಲೇನೆ ಇದಕ್ಕೆ ನಮ್ಮ ಹಸುಗಳಿಗೆ ಇದನ್ ಮಾಡ್ಕೊಂಡಿದೀವಿ. ಏನಕ್ಕಂದ್ರೆ ಹಸುಗಳು ತುಂಬಾ ಇದಾಗಿ ಓಡಾಡ್ಬೇಕು, ಅವಕ್ಕೆ ವಾಕಿಂಗ್ ಸ್ಪೇಸ್ ಎಲ್ಲ ಸಿಗ್ಬೇಕಂತ ಹೇಳಿ ತುಂಬಾ ಒಂದು 15 ಕುಂಟೆನೆ ಇದಕ್ಕೆ ವಾಕಿಂಗ್ ಸ್ಪೇಸ್ ಗೆ ಬಿಟ್ಟು ಹಸುಗಳಿಗೆ ತುಂಬಾ ವಾಕಿಂಗ್ ಎಲ್ಲ ಮಾಡ್ಲಿ, ಹೆಲ್ತಿ ಆಗಿರ್ತವೆ ಅಂತ ಹೇಳಿ ಹಸುಗಳಿಗೆ ಈ ತರ ಮಾಡ್ಕೊಂಡಿದೀವಿ. ಸುತ್ತ ಫೆನ್ಸಿಂಗ್ ಇದೆ. ಸೊ ಇಲ್ಲಿಂದ ಬಂದ್ರೆ ನಾವು ಇದನ್ನ ಬಂದು ನಾವು ಪ್ಯಾಕಿಂಗ್ ಯೂನಿಟ್ ಆಗಿ ಇದನ್ನ ಮಾಡ್ತಿದೀವಿ ಸರ್. ಇದು ನಮ್ದೊಂದು ಚಿಕ್ಕ ಪ್ಯಾಕಿಂಗ್ ಯೂನಿಟ್. ನಾವು ಹಸುಗಳಲ್ಲಿ ಏನ್ ಮಿಲ್ಕ್ ನ ಸಂಗ್ರಹ ಮಾಡ್ತೀವಿ ಆ ಮಿಲ್ಕ್ ನ ಮೌಲ್ಯವರ್ಧನೆ ಮಾಡೋದಿರ್ಬೋದು ಮತ್ತೆ ಪ್ಯಾಕಿಂಗ್ ಮಾಡೋದಿರ್ಬೋದು ಎಲ್ಲವೂ ಇಲ್ಲೇನೆ. ಬನ್ನಿ ಸರ್. ಇದು ಬಂದು ನಮ್ದು ಪ್ಯಾಕಿಂಗ್ ಯೂನಿಟ್ ಇದೆ. ಇಲ್ಲಿ ಈ ತರ ಲೇಬಲ್ಸ್ ನಮ್ದು ಮಿಲ್ಕ್ ಬಂದು ಈ ತರ ಪೌಚಸ್ ಇದೆ. ಇದಕ್ಕೆ ಸೇಮ್ ಈ ತರ ಬ್ರ್ಯಾಂಡ್ ಅಲ್ಲಿ ಡೈರಿ ಸಿಸ್ಟಮ್ ಅಲ್ಲೇ ಡೈರಿ ಸಿಸ್ಟಮ್ ಅಲ್ಲೇ ಪ್ಯಾಕಿಂಗ್ ಆಗುತ್ತೆ. ಇದು ಪ್ಯಾಕಿಂಗ್ ಮಿಷನ್. ಸೊ ಇದಕ್ಕೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಇಟ್ಕೊಂಡಿದೀವಿ. ಇದೆಲ್ಲ ಬಂದು ಇಲ್ಲೇನ ನಾವು ಪ್ಯಾಕ್ ಮಾಡೋ ಅಂತದ್ದು. ಚಿಕ್ಕದಿದ್ರು ಚೊಕ್ಕದಾಗೆ ಮಾಡ್ಕೊಂಡಿದೀವಿ ಸರ್. ಈಗ ಇನಿಷಿಯಲಿ ನಮ್ಮ ಹಸುಗಳಿಗೆ ನಮ್ಮ ಪ್ರೊಡಕ್ಷನ್ ಗೆ ಇದು ಯೋಗ್ಯವಾಗಿದೆ. ಮುಂದೆ ಇನ್ಕ್ರೀಸ್ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ದೊಡ್ಡದು. ಇದು ಗೀ ಪ್ಯೂರಿಫೈಯರ್ ಅಂತ ಹೇಳ್ತೀವಿ ಸರ್. ಅಂದ್ರೆ ಕೆಳಗಡೆ ತುಪ್ಪನ ಕಾಯಿಸಿದಾಗ ರೆಸಿಡ್ಯೂ ಉಳ್ಕೊಂಡಿರುತ್ತೆ. ಆ ತುಪ್ಪನ ಮತ್ತೆ ಹಾಕಿ ಅದನ್ನ ತೆಗುತು ಅಂದ್ರೆ ಇನ್ನು ಬಾಟಮ್ ಅಲ್ಲಿರೋ ರೆಸಿಡ್ಯೂ ಎಲ್ಲ
ಕೆಳಗಡೆ ಬಂದ್ ಕೂರುತ್ತೆ. ಹ್ಮ್ ಹ್ಮ್ ಹ್ಮ್. ಪ್ಯೂರ್ ಆಗಿ ಗೀ ಸಿಗುತ್ತೆ. ಓಹೋ ಹೋ. ತುಪ್ಪ ಆದ ನಂತರ ಇದಕ್ ಹಾಕಿ ಇದ್ ಮಾಡಿದ್ರೆ ತುಪ್ಪನ ಪ್ಯೂರಿಫೈ ಮಾಡೋದು. ತುಪ್ಪನ ಪ್ಯೂರಿಫೈ ಮಾಡಿದ್ರೆ ರೆಸಿಡ್ಯೂ ಕಂಟೆಂಟ್ ಇಲ್ಲೇನೆ ಇದ್ ಮಾಡ್ಬಿಡುತ್ತೆ. ಓ. ಸರ್ ಇದನ್ನ ನೋಡ್ಬೋದು, ಇದೆಲ್ಲ ಕೂಡ ನಮ್ಮ ಪ್ರಾಡಕ್ಟ್ ಗಳು. ಓಹೋ, ಇದು ನಿಮ್ಮ ಬಂದು- ಹಸುವಿನಿಂದ ತಯಾರಾದಂತ ನಮ್ಮ ಪ್ರಾಡಕ್ಟ್. ಹಸುವಿನಿಂದ ತಯಾರಾದಂತ ಪ್ರಾಡಕ್ಟ್ ಗಳು. ಇದು ಬಂದು ಬೆಣ್ಣೆ, ಇದು ಬಂದು ಕಡಕ್ನಾಥ್ ಎಕ್ಸ್. ಈ ಕಡಕ್ನಾಥ್ ಎಕ್ಸ್ ಪ್ರಾಮುಖ್ಯತೆ ಏನಂತ ಅಂದ್ರೆ ಸರ್, ಈಗ ನಮ್ ನಾರ್ಮಲ್ ಎಗ್ ಏನ್ ಬರ್ತದೆ ಅದಕ್ಕಿಂತ 4% ಅಲ್ಲಿ ಫ್ಯಾಟ್ ಜಾಸ್ತಿ ಬರ್ತದೆ. ಸೊ ನಿಮಗೆ ಕಡಕ್ನಾಥ್ ಕೋಳಿನೂ ಸಾಕಿದ್ದಾರೆ ಸರ್? ಕಡಕ್ನಾಥ್ ಕೋಳಿ ಕೂಡ ಇದೆ. ಫಸ್ಟ್ ನಮ್ಮ ಪರ್ಪಸ್ ಗೆ ಅಂತ ತಗೊಂಡ್ಬಂದಿದ್ದು, ಅದು ತುಂಬಾ ನಮಗೆ ಇಷ್ಟ ಆದ್ಮೇಲೆ ನಮ್ದೇ ಬ್ರ್ಯಾಂಡ್ ಅಲ್ಲಿ ಪ್ರಮೋಟ್ ಮಾಡೋಣ ಅಂತ ಹೇಳಿ ಕಡಕ್ನಾಥ್ ಎಕ್ಸ್ ಕೂಡ ನಮ್ದೇ ಬ್ರ್ಯಾಂಡ್ ಅಲ್ಲಿ ಪ್ರಮೋಟ್ ಮಾಡ್ತಾ ಇದೀವಿ. ಇದು ಬಂದು ಸರ್ ನಿಮಗೆ ಪ್ರೋಟೀನ್ ತುಂಬಾ ಬರ್ತದೆ. 14% ಬಂದು 7% ಪ್ರೋಟೀನ್ ಬರ್ತದೆ. ಈಗ ನಮ್ಗೆ ನಾರ್ಮಲ್ ಆಗಿ ಬಂದು 2% ಪ್ರೋಟೀನ್ ಬರ್ತದೆ, 6% ಫ್ಯಾಟ್ ಬರ್ತದೆ. ಇದು ಫ್ಯಾಟ್ ಕಂಟೆಂಟ್ ಬಂದು 0.5 ಅಷ್ಟೇನೆ. ಸೊ ಪ್ರೋಟೀನ್ ಅಧಿಕವಾಗಿ ಸಿಗ್ತದೆ. ಸೊ ಅದು ಇದನ್ನ ನೋಡಿದ್ರೆ ನಿಮಗೆ ನಮ್ಮ ನಾರ್ಮಲ್ ಎಗ್ಗಿಗೆ 4 ಎಗ್ಗಿಗೆ ಈಕ್ವಲ್ ಇದು ಕಡಕ್ನಾಥ್. ಒಂದ್ ಎಗ್ ಫ್ಯಾಟ್ ಕಂಟೆಂಟ್ ಕಮ್ಮಿ ಬಂದು ಪ್ರೋಟೀನ್ ಹೆಚ್ಚಿಗೆ ಬರುವಂತದ್ದು ಎಗ್ ಇದೆ ಅಂತಂದ್ರೆ ಅದು ಕಡಕ್ನಾಥ್. ಸೊ ತುಂಬಾನೇ ಹೆಲ್ತ್ ಗೆ ಯೂಸ್ಫುಲ್ ಆಗಿದೆ ಇದು. ಏನ್ ಪ್ರೈಸ್ ಅಲ್ಲಿ ಕೊಡ್ತೀರಿ ಸರ್ ಇದು ಸರ್ ಒಂದು ಬಾಕ್ಸ್ ಬಂದು ನಿಮಗೆ 6 ಪೀಸಸ್ ಇರ್ತದೆ. ಸೊ ಒಂದು ಬಾಕ್ಸ್ ಅಲ್ಲಿ ನಾವು 135 ರೂಪಾಯಿ ಕೊಡ್ತೀವಿ. ಇದನ್ನ MRP 135 ಇದೆ. ಸೊ ನಿಮಗೆ ಬೇರೆ ಎಲ್ಲ 30-40 ರೂಪಾಯಿ ಆತರ ಇದೆ ಸಿಂಗಲ್ ಎಗ್ ಬಂದು. ನಾವು ಎಲ್ಲ ಹೋಗಿ ಒಂದು 20 ರೂಪೀಸ್ ತರ ಒಂದ್ ಎಗ್ ಆತರ ಇದನ್ನ ಕೊಡ್ತಿದೀವಿ. ಇದು ಬೆಣ್ಣೆ ಬಂದು ನಾವು ಬಿಲೋನಾ ಮೆಥಡ್ ಅಲ್ಲೇ ಟ್ರೆಡಿಷನಲ್ ಹ್ಯಾಂಡ್ ಮೇಡ್ ಪ್ರೋಸೆಸ್ ಅಲ್ಲೇನೆ ತೆಗಿಯೋದು. ಇದು ಬಂದು ನಿಮಗೆ MRP ಬಂದು 720 ಇದೆ ಹಾಫ್ ಕೆಜಿಗೆ MRP. ಇದನ್ನ ನಾವು ಬಿಲೋನಾ ಮೆಥಡ್ ಅಲ್ಲೇನೆ ಕರ್ಡ್ ನ ಇದನ್ನ ಮಜ್ಜಿಗೆ ಬೆಣ್ಣೆ ಮಾಡಿ ಆ ಮಜ್ಜಿಗೆನ ಸಂಪೂರ್ಣವಾಗಿ ನಮ್ಮ ಹಸುಗಳಿಗೆ ಯೂಸ್ ಮಾಡ್ತೀವಿ. ಇನ್ನೊಂದೇನಪ್ಪಾ ಅಂತ ಅಂದ್ರೆ ಗೀ ಮಾಡ್ಬೇಕಾದ್ರೆ ಇದೇ ಬೆಣ್ಣೆನ, ಈಗ ಬೆಣ್ಣೆ ಕೇಳಿದಂತ ಕಸ್ಟಮರಿಗೆ ಡೈರೆಕ್ಟ್ ಆಗಿ ಈ ತರ ಪ್ಯಾಕಿಂಗ್ ಮಾಡಿ ಬೆಣ್ಣೆನ ಕೊಡ್ತೀವಿ. ಇದನ್ನ ಒಂದಷ್ಟು ಜನ ಕಸ್ಟಮರಿಗೆ ನಾವು ದೂರಕ್ಕೆಲ್ಲ ಕಳಿಸ್ಕೊಡ್ತೀವಿ. ಈಗ ಕೊರಿಯರ್ ಮುಖಾಂತರ ದೂರಕ್ಕೆ ಬೇರೆ ಬೇರೆ ಆರ್ಡರ್ಸ್ ಬಂತು ಅಂದ್ರೆ ಡೋರ್ ಟು ಡೆಲಿವರಿ ಮಾಡಿಸ್ಕೊಡ್ತೀವಿ ಕೊರಿಯರ್ ಮುಖಾಂತರ. ಅವಾಗ ಏನಿತ್ತು ಅಂದ್ರೆ ಇದೇ ಬೆಣ್ಣೆನ ಗೀ ಆಗಿ ಮಾಡಿ ಸೊ ಕಸ್ಟಮರಿಗೆ ಡೈರೆಕ್ಟ್ ಆಗಿ ಕೊಡ್ತೀವಿ. ಸೊ ಇದು ಏನೇನ್ ಇದ್ರಲ್ಲಿ ಮಾಡಿದ್ರಿ ಸರ್ ಕ್ವಾಂಟಿಟಿ? ಅಂದ್ರೆ ತುಪ್ಪದ ಕ್ವಾಂಟಿಟಿ ಬಂದು ಒಂದು ಹಾಫ್ ಕೆಜಿ ಕ್ವಾಂಟಿಟಿ ಇಟ್ಟಿದೀವಿ, ಇನ್ನೊಂದು ಬಂದು 1 ಕೆಜಿ ಇಟ್ಟಿದೀವಿ. ಸೊ ಇದು ಹಾಫ್ ಕೆಜಿ ಬಾಟಲ್. ಎಲ್ರಿಗೂ 1 ಕೆಜಿ ತಗೊಳಕ್ ಆಗಲ್ಲ ಅಂತವ್ರು ಅರ್ಧ ಕೆಜಿನೂ ತಗೋಬಹುದು. ಅರ್ಧ ಕೆಜಿನೂ ತಗೋಬಹುದು. ಮತ್ತೆ ಇನ್ನೊಂದು ವಿಷಯ ಏನಂತ ಅಂದ್ರೆ ಸರ್, ಇದ್ರಲ್ಲಿ ನಾವು 1 ಕೆಜಿ ತುಪ್ಪನ ಬಂದು 2,000 ಕೊಡ್ತಿದೀವಿ. ಈಗ ಬೇರೆ ಎಲ್ಲ ನಿಮಗೆ ಏಟೋಗಿ ಬಂದು 2,500-3,000 ಹಂಗೆಲ್ಲ ಇದೆ. ಸೊ ಇಂಟೆನ್ಷನ್ ಏನು ಅಂತ ಅಂದ್ರೆ ಯೂಸ್ ಮಾಡುವಂತ ಕಸ್ಟಮರಿಗೆ ಒಂದ್ ಸ್ವಲ್ಪ ತುಂಬಾ ಕ್ವಾಲಿಟಿ ಇರೋ ಪ್ರಾಡಕ್ಟ್ ಆದಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಹೋದ್ರೆ ಅದು ಯೂಸ್ ಮಾಡೋರಿಗೂ ಕನ್ವಿನಿಯಂಟ್ ಇರ್ತದೆ. ಸೊ ಹಾಗಾಗಿ ನಾವು 2,000ದಲ್ಲಿ ತುಪ್ಪನ ಕಸ್ಟಮರಿಗೆ ಡೋರ್ ಟು ಡೆಲಿವರಿ ಕೊಡ್ತಾ ಇದೀವಿ. ಮತ್ತೆ ಇದ್ರದ್ದು ದೇಸಿ ಹಸುವಿನ ತುಪ್ಪಕ್ಕೆ ಅದರದೇ ಆದ ಪ್ರಾಮುಖ್ಯತೆ ಇದೆ. ಸೊ ಏನ್ ಅದ್ರದ್ದು ಪ್ರಾಮುಖ್ಯತೆ ಅಂತ ಅಂದ್ರೆ ಸರ್, ಇದ್ರಲ್ಲಿ ಕ್ಯಾಲ್ಸಿಯಂ, ಫ್ಯಾಟ್, ವಿಟಮಿನ್ಸ್ ಅಂಡ್ ಮಿನರಲ್ಸ್ ಮತ್ತೆ ಫೈಬರ್ ಇದೆಲ್ಲಾ ಕಂಟೆಂಟ್ ಯಾವ್ದಾದ್ರು ಒಂದೇ ಒಂದು ಉತ್ಪನ್ನದಲ್ಲಿ ಸಿಗುತ್ತೆ ಅಂದ್ರೆ ಅದು ದೇಸಿ ಹಸುವಿನ ಉತ್ಪನ್ನದಲ್ಲಿ ಮಾತ್ರ. ಸೊ ಹಾಗಾಗಿ ನಾವು ಇದನ್ನ ತುಂಬಾ ಇದಾಗಿ ಡೆಡಿಕೇಟೆಡ್ ಆಗಿ ಇದಕ್ಕೆ ಇದ್ರದೇ ಪ್ರೋಸೆಸ್ ಅಲ್ಲಿ ಹ್ಯಾಂಡ್ ಮೇಡ್ ಟ್ರೆಡಿಷನಲ್ ಪ್ರೋಸೆಸ್ ಅಲ್ಲೇ ಇದನ್ನ ತಯಾರು ಮಾಡ್ತೀವಿ. ಸೊ ಇದನ್ನ ನಾವು ಫಸ್ಟ್ ಎಲ್ಲ ಕಮರ್ಷಿಯಲ್ ಈಗ ಸಾವಯವ ಮಳಿಗಳಿಗೆ ಮತ್ತೊಂದ್ ಕಡೆಗೆಲ್ಲ ಕೊಡ್ತಿದ್ದೋ, ಈಗ ಅದ್ರ ಪ್ರಮಾಣ ಕಮ್ಮಿ ಮಾಡಿದೀವಿ. ಈಗ ನಮ್ದು ಏನಿದೆ ಡೈರೆಕ್ಟ್ ಕಸ್ಟಮರಿಗೆ ಹೋಗ್ಲಿ, ಕಸ್ಟಮರಿಗೆ ಮಳಿಗೆ ಕೊಟ್ರೆ ಅವರು ಇದರಲ್ಲಿ ಮತ್ತೆ ಒಂದಿಷ್ಟು ದುಡ್ಡು ತಿಂದೇ ಕೊಡೋರು ಅದು ಕೊಡ್ತಾರೆ. ಮತ್ತೆ ಅದು ಫೈನಲಿ ಏನಾಗುತ್ತೆ ಅಂದ್ರೆ ಕಾಸ್ಟ್ ಏನು ಕಸ್ಟಮರಿಗೆ ಅಮೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನಮ್ಮಿಂದಾನೇ ಹೋಗ್ತು ಅಂತ ಅಂದ್ರೆ ಅವರಿಗೆ ಫಾರ್ಮ್ ಟು ಹೋಮ್ ಹೋಗುತ್ತೆ. ಮತ್ತೆ ಅವ್ರಿಗೂ ಭರವಸೆ ಇರ್ತದೆ, ಅವ್ರಿಗೇನು ಟ್ರಸ್ಟ್, ನೀವ್ ಹೇಳ್ದಾಗೆ ಟ್ರಸ್ಟ್ ಇದಾಗುತ್ತೆ. ಆತರ ಹೇಳಿ ನಾವು ಇದನ್ನ ಡೈರೆಕ್ಟ್ ಡೋರ್ ಟು ಡೆಲಿವರಿ ಮಾಡ್ತಿದೀವಿ. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ನಾವು ಮಿಲ್ಕ್ದು 1 ಪ್ಯಾಕೆಟ್ ಈಗ ಮೈಸೂರುಗಳಲ್ಲಿ ಒಂದಷ್ಟು ಎಂಡ್ ಯೂಸರ್ಸ್ ಗೆ ನಮ್ದೇ ಬ್ರ್ಯಾಂಡ್ ಅಲ್ಲಿ ಶ್ರೀಗೌರಿ ಆರ್ಗ್ಯಾನಿಕ್ಸ್ ಅನ್ನೋ ಬ್ರ್ಯಾಂಡ್ ಅಲ್ಲೇ ಈ ತರ ಪ್ಯಾಕಿಂಗ್ ಅಲ್ಲಿ ನಮ್ದು ಒಂದು ಟೈಮ್ ಮಿಲ್ಕ್ ಹೋಗುತ್ತೆ. ಸೊ ಇದು ಬಂದು ನಾವು ಒಂದು 4-5 ಏರಿಯಾದಲ್ಲಿ ಇದೆ ಈಗ ತಕ್ಷಣಕ್ಕೆ ಮಿಲ್ಕ್. ಇದನ್ನ ಡೈರೆಕ್ಟ್ ಆಗಿ ನಾವು ಎಂಡ್ ಯೂಸರ್ಸ್ ಗೆ ಕಸ್ಟಮರ್ಸ್ ಗೆ ಕೊಡ್ತಿದೀವಿ. ಒಂದು ಅಷ್ಟು ಭಾಗಗಳಲ್ಲಿ ಒಂದಷ್ಟು ಮಳಿಗೆಗಳಿಗೆ ಕೊಡ್ತಿದೀವಿ. ಸೊ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಗೋ ಅರ್ಕ ಕೂಡ ಮಾಡ್ತೀವಿ ನಾವು, ಗೋಮೂತ್ರ ಅರ್ಕನು ಮಾಡ್ತೀವಿ. ಇದ್ರದ್ದು ಏನು ವಿಶೇಷತೆ ಅಂತ ನಿಮಗೆ ಗೊತ್ತೇ ಇದೆ. ಈ ಕ್ಯಾನ್ಸರ್ ರೋಗಿಗಳು ತುಂಬಾ ಇದನ್ನ ಬಳಸ್ತಾರೆ ಬೆಳಿಗ್ಗೆ ಟೈಮ್ ಅಲ್ಲಿ. ಇದು ಸೈಂಟಿಫಿಕ್ ರೀಸನ್ ಕೂಡ ಹೌದು. ಸೊ ಇದನ್ನ ಉಪಯೋಗಿಸಿದ್ರೆ ಕ್ರಮೇಣ ನಮಗೆ ಕ್ಯಾನ್ಸರ್ ಆಗ್ಲಿ ಮತ್ತೊಂದು ಈ ತರ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಆಗ್ತವೆ ಅಂತ ಹೇಳಿ, ಸೊ ಆ ಇಂಟೆನ್ಷನ್ ಇಟ್ಕೊಂಡು ಈ ಗೋಮೂತ್ರ ಅರ್ಕವನ್ನು ಮಾಡಿ
ಇದನ್ನು ಕೂಡ ಸಾವಯವ ಮಳಿಗೆಗಳಿಗೆ ಮತ್ತೆ ನಮ್ಮ ಎಂಡ್ ಯೂಸರ್ಸ್ ಕೇಳ್ತಾರೆ ಒಂದಷ್ಟು ಜನ, ಅವರಿಗೆ ಕೊಡ್ತೀವಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಈಗ ನಿಮ್ಗೆ ಮಾರ್ಕೆಟ್ ಎಲ್ಲ ನೀವು ನೋಡಿದ್ರು ಎಲ್ಲವೂ ಕೂಡ ಈ A1 ಮಿಲ್ಕ್ ಅಲ್ಲಿ ಮಾಡಿರ್ತಕ್ಕಂಥ ಪನ್ನೀರು. ಇದು ನಮ್ದು A2 ಮಿಲ್ಕ್ ಅಲ್ಲಿ ಮಾಡಿರ್ತಕ್ಕಂಥ ಪನ್ನೀರು. ಇದರಲ್ಲಿ ನಿಮಗೆ ತುಂಬಾನೇ ಪ್ರೋಟೀನ್ಸ್ ಇರ್ತದೆ ಮತ್ತೆ ವೇ ಪ್ರೋಟೀನ್ಸ್ ಇರ್ತದೆ. ಸೊ ಹಾಗಾಗಿ ನೀವು ಪನ್ನೀರ್ ನೋಡ್ಬೋದು, ಯೆಲ್ಲೋಯಿಶ್ ಇದೆ. ಯೆಲ್ಲೋಯಿಶ್ ಬಂದು ಎಲ್ಲ ವೈಟ್ ಇರ್ತದೆ. ಸೊ ನಮ್ದು ಮಿಲ್ಕ್ ಕ್ವಾಲಿಟಿ ಇರೋದ್ರಿಂದ, A2 ಮಿಲ್ಕ್ ಅಲ್ಲಿ ಮಾಡೋದ್ರಿಂದ ಈ ತರ ಕ್ವಾಲಿಟಿಯಲ್ಲಿ ನಿಮಗೆ ಪನ್ನೀರ್ ಬರ್ತದೆ. ತುಂಬಾ ಇದ್ರದ್ದು ಎಲ್ಲ ನಿಮ್ಗೆ ಟೆಕ್ಸ್ಚರ್ ಎಲ್ಲ ತುಂಬಾ ಸ್ಮೂತ್, ಟೇಸ್ಟ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿರ್ತದೆ. ತುಂಬಾ ಹೆಲ್ತ್ ಗೆ ಒಳ್ಳೆ ಪ್ರಾಡಕ್ಟ್ ಸರ್ ಇದು. ಮತ್ತೆ ಇನ್ನೊಂದು ಪ್ರಾಡಕ್ಟ್ ಏನಂತ ಅಂದ್ರೆ, ಇದು ಬೆರಣಿ ಮಾಡ್ತೀವಿ. ಬೆರಣಿ ಈಗ ಹೋಮಗಳಿಗೆ ಮತ್ತೆ ಇದಕ್ಕೆ ಎಲ್ಲ ಯೂಸ್ ಮಾಡ್ತಾರೆ. ಮನೆ ಪರ್ಪಸ್ ಅಲ್ಲಿ ಈಗ ಹೋಮಗಳು ಮಾಡೋದು, ಮತ್ತೆ ದೇವಸ್ಥಾನಗಳಿಗೆ, ಇದೆಲ್ಲ ದೇವಸ್ಥಾನಗಳಿಗೆ, ಅಗ್ನಿಹೋತ್ರಗಳಿಗೆ, ಈ ತರದಕ್ಕೆಲ್ಲ ಇದನ್ನ ತಗೊಂಡ್ ಹೋಗ್ತಾರೆ. ಮತ್ತೆ ಧೂಪ ದೀಪ ಇದನ್ನೆಲ್ಲ ಮಾಡಿಸ್ತಾ ಇದೀವಿ. ಅದು ಇನ್ನು ನಮಗೆ ತರಬೇತಿ ತಗೊಳ್ತಾ ಇದೀವಿ. ಅದು ಪ್ರಾಡಕ್ಟ್ ಇನ್ನು ಅಷ್ಟೊಂದು ಇದಾಗಿ ಬಂದಿಲ್ಲ ನಮಗೆ. ಮುಂಬರೋ ದಿನಗಳಲ್ಲಿ ಅದನ್ನು ಕೂಡ ಪರ್ಫೆಕ್ಟ್ ಆಗಿ ಇದೇ ತರ ಒಂದು ಪ್ರಾಡಕ್ಟ್ ಮಾಡಿ ಕಳಿಸುವಂತ ತಯಾರಿಯಲ್ಲಿ ಇದ್ದೀವಿ ಸರ್. ಇವೆಲ್ಲವೂ ನಮ್ಮ ಪ್ರಾಡಕ್ಟ್ಗಳು. ಇದೆಲ್ಲ ನಮ್ದೇ ಓನ್. ಈಗ ನೀವು ಕೆಳಗಡೆ ಏನು ಪ್ರೊಡಕ್ಷನ್ ಯೂನಿಟ್ ನೋಡಿದ್ರೆ ಚಿಕ್ಕದಾಗಿರೋದು, ಅದೇ ಪ್ಯಾಕಿಂಗ್ ಯೂನಿಟ್ ಅಲ್ಲಿ ಇಷ್ಟನ್ನೆಲ್ಲ ತಯಾರು ಮಾಡಿ ಆದಷ್ಟು ಮ್ಯಾಕ್ಸಿಮಮ್ ಲೆವೆಲ್ ಅಲ್ಲಿ ನಾವೇ ಎಂಡ್ ಯೂಸರ್ ತಲುಪೋ ಪ್ರಯತ್ನವನ್ನು ಮಾಡ್ತಾ ಇದೀವಿ ಸರ್. ಹಂತವಾಗಿ ಇಂಪ್ರೂವ್ ಮಾಡ್ತಾ ಹೋಗ್ತಾ ಇದೀವಿ. ಹೌದು. ತುಂಬಾ ಒಳ್ಳೆ ಸರ್.